ನಮ್ಮ ರೋಟರಿ ಬಗ್ಗೆ ಮಾಹಿತಿ ಹೇಳ್ಬೇಕು ಅಂತಂದ್ರೆ ಸುಮಾರು ಈ ಜಿಲ್ಲೆನಲ್ಲಿ ಡಿಸ್ಟ್ರಿಕ್ಟ್ 3192 ಜಿಲ್ಲೆನಲ್ಲಿ ಸುಮಾರು ಒಂದು 12,000 ಹಾರ್ಟ್ ಸರ್ಜರೀಸ್ ನಾವು ಮಾಡಿಸಿದ್ವಿ. ಫ್ರೀ ಆಫ್ ಕಾಸ್ಟ್ ಮಾಡಿಸಿದ್ವಿ. 12,000 ಹಾರ್ಟ್ ಸರ್ಜರೀಸ್ ಮಾಡಿಸಿದ್ವಿ. ಸೊ ಬೆಂಗಳೂರಲ್ಲಿ ಬೇಕಾದಂತ ಟಿಟಿಕೆ ಬ್ಲಡ್ ಬ್ಯಾಂಕ್, ನಮ್ಮ ರೋಟರಿ ನಡೆಸ್ತಾ ಇರುವಂತ ಟಿಟಿಕೆ ಬ್ಲಡ್ ಬ್ಯಾಂಕ್ ಇಂದ ಬೆಂಗಳೂರಲ್ಲಿ ಅವಶ್ಯಕತೆ ಇರೋ 2/3 ಎರಡರಲ್ಲಿ 3 ನಾವು ರಕ್ತದ ಅವಶ್ಯಕತೆಯಿಂದ ಅದನ್ನ ನಾವು ಪೂರೈಸ್ತಾ ಇದ್ದೀವಿ. ಹಾಗೆ ತಲಸೇಮಿಯಾ ಅನ್ನೋ ಒಂದು ಕಾಯಿಲೆ ಕೂಡ ಅಲ್ಲಿ ವರ್ಷ ಸಾವಿರಾರು ಜನ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ನಾವು ಸ್ವಲ್ಪ ಮಾಡ್ತಾ ಇರುವಂತ ಕಾರ್ಯಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮ ಇನ್ನೊಂದು ವಿಚಾರನ ಹೇಳ್ಬೇಕು, ಹಂಚ್ಕೋಬೇಕು ಅಂತಂದ್ರೆ ಪೋಲಿಯೋ 201 ದೇಶದಲ್ಲಿ ಪೋಲಿಯೋ ಮುಕ್ತ ಪ್ರಪಂಚ ಮಾಡಿರೋದು ರೋಟರಿಗೆ ಸಲ್ಲಬೇಕಾದಂತ ಒಂದು ಇದು. ಸುಮಾರು 201 ದೇಶದಲ್ಲಿ ಹರಡಿಕೆದಾಗಿದೆ. ಪೋಲಿಯೋನ ತೊಡೆದಾಕಿದೀವಿ. ಭಾರತದಲ್ಲೂ ಕೂಡ ಸಾಕಷ್ಟು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಪೋಲಿಯೋನಲ್ಲಿ ಇವತ್ತಿನ ದಿವಸ $50 ಮಿಲಿಯನ್ ನಾವು ವರ್ಷಕ್ಕೆ ನಾವು ರೋಟರಿಯಿಂದ ಇಂಟರ್ನ್ಯಾಷನಲ್ ಇಂದ $50 ಮಿಲಿಯನ್ ನಾವು ಡೊನೇಟ್ ಮಾಡ್ತಾ ಇದೀವಿ ಪೋಲಿಯೋ ಪರವಾಗಿ. ಆ $50 ಮಿಲಿಯನ್ ಬಿಲ್ ಗೇಟ್ಸ್ ಅವರು $100 ಮಿಲಿಯನ್ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಒಟ್ಟು $150 ಮಿಲಿಯನ್ ರೋಟರಿಯಿಂದ ನಾವು ಈಗಾಗಲೇ ಪೋಲಿಯೋಗೋಸ್ಕರ ನಾವು ಮುಚ್ಚಿಟ್ಟಿದ್ವಿ. ವರ್ಷ ಇದು ಆಗ್ತಾ ಇದೆ ಕೆಲಸ. ಸೊ ಮುಖ್ಯವಾಗಿ ನಮ್ಮ ಉದ್ದೇಶ ಗಮನಿಸಿರ್ಬೋದು, ಪ್ರಪಂಚದಲ್ಲಿ ಎಲ್ಲಿ ನಮ್ಮ ಉಕ್ರೇನ್ ಅಲ್ಲಿ ಇರ್ಬೋದು ಅಥವಾ ಗಾಜಾ ಸ್ಟ್ರಿಪ್ ಅಲ್ಲಿ ಇರ್ಬೋದು, ಎಲ್ಲಾ ಕಡೆನೂ ನಮ್ಗೆ ಅಶಾಂತಿ ಇದೆ. ಸ್ವಲ್ಪ ದಿವಸದಿಂದ ಬಾಂಗ್ಲಾದೇಶದಲ್ಲಿ ಕೂಡ ನಮ್ಗೆ ಸ್ವಲ್ಪ ಅಶಾಂತಿ ಬಂದಿತ್ತು. ಈಗ ಸ್ವಲ್ಪ ನೆಮ್ಮದಿಯಾಗಿದೆ. ನಮ್ಗೆ ಪ್ರಪಂಚದಲ್ಲಿ ಶಾಂತಿನ ಮುಖ್ಯವಾದ ಒಂದು ಉದ್ದೇಶ, ರೋಟರಿ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಪೀಸ್ ಅಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಂತ ಮುಖ್ಯವಾದ ಒಂದು ಉದ್ದೇಶ ಇದೆ. ಆ ಪೀಸ್ ಅಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ನಾವು ಸಮರ್ಪಕವಾಗಿ ದಿವಸ ಮಾಡ್ತಾ ಇದೀವಿ. ಆದ್ರೂ ಕೂಡ ಅದು ಜನಕ್ಕೆ ತಲುಪ್ತಾ ಇಲ್ಲ. ಸೊ ಆ ಉದ್ದೇಶದಿಂದ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಯಾಕೆ ಮಾಡಬಾರ್ದು ನಾವು ಒಂದು ಯೋಚನೆ ಮಾಡಿ ಒಂದು 8 ದೇಶದ ಒಂದು ಇಂಟರ್ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ ಈಗ ಮಾಡೋದಕ್ಕೆ ನಾವು ಬಯಸಿ ಶುರು ಮಾಡಿದೀವಿ. ಈ ತಿಂಗಳು 22-23 ಟಾಪಿಕ್ ಮಾನಿಟೋರಿಯಂ ನಲ್ಲಿ ಆಗ್ತಾ ಇದೆ. ಇನಾಗ್ರೇಷನ್ ಬಂದು ನಮ್ಮ ಗವರ್ನರ್ ಆದ ಶ್ರೀ ತವಚಂದ್ ಗವರ್ನರ್ ಜಯನಾಥ್ ಅವರು ಕೂಡ ಮುಖ್ಯವಾಗಿ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಯೂನಿಯನ್ ಮಿನಿಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಫ್ಲಡ್ಸ್ ಆಗೋದು ಪ್ರತಿಯೊಂದು ನಾವು ನೋಡ್ತಾ ಇದ್ದೀವಿ, ಡಿಸಾಸ್ಟರ್ ಆಗ್ತಾ ಇದೆ. ಸೊ ಹಂಗಾಗಿ ಎನ್ವಿರಾನ್ಮೆಂಟ್ ಕಡೆ ನಾವು ಒಂಚೂರು ಗಮನ ಹರಿಸೋಣ ಅನ್ನೋ ಉದ್ದೇಶದಲ್ಲಿ ಮತ್ತೆ ಬೈಲಾಟ್ರಲ್ ಸಂಬಂಧ ದೇಶಗೆ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೆಲ್ತ್ ಆಯ್ತು, ಎನ್ವಿರಾನ್ಮೆಂಟ್ ಆಯ್ತು, ಅದೇ ರೀತಿ ಸೋಷಿಯಲ್ ನಮ್ಮ ಕಮ್ಯುನಿಟಿ ವೆಲ್ಫೇರ್. ಒಬ್ಬ ಮನುಷ್ಯನಿಗೆ ಏನು ಸಲ್ಬೇಕಾಗುತ್ತೆ ಅದು ಸಿಗದೆ ಇರೋ ಟೈಮಲ್ಲಿ ರೋಟರಿ ನಿಂತು ಈಗಾಗಲೇ ಸಾಕಷ್ಟು ಜನೋಪಕಾರಿ ಕಾರ್ಯಗಳು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ಸುಮಾರು 13-14 ವರ್ಷದ ಒಂದು ಹೆಣ್ಮಗು ಮತ್ತೆ ಒಂದು ಗಂಡು ಮಗು ಸಾಕಷ್ಟು ಈಗಾಗಲೇ ಚರ್ಚೆ ಪ್ರತಿ ನಮ್ಮ ರೋಟರಿ ಜಗತ್ತಲ್ಲಿ ಎಲ್ಲ ಬಹಳ ಹೆಸರುವಾಸ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅವ್ರನ್ನು ಕೂಡ ನಾವು ಇದರಲ್ಲಿ ಕರೆಸಿ ಮಾತಾಡಿಸ್ತಾ ಇದ್ದೀವಿ. ವರ್ಗದಲ್ಲಿ ಕೂಡ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳಿಗೂ ಕೂಡ ಈಗಿನಿಂದಲೇ ಶಾಂತಿ ಮತ್ತೆ ನಮ್ಮ ಎನ್ವಿರಾನ್ಮೆಂಟ್ ಬಗ್ಗೆ ಮತ್ತೆ ನಮ್ಮ ಹೆಲ್ತ್ ಬಗ್ಗೆ ಒಂದು ಕಾಳಜಿ ಬರಲಿ, ಮತ್ತೆ ಪ್ರಪಂಚದ ಜ್ಞಾನ ಬರಲಿ ಅನ್ನೋ ಉದ್ದೇಶದಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ರೋಟರಿ ಆಕ್ಟಿವ್ಸ್ ಕಾಲೇಜ್ ಮಕ್ಕಳವರೆಗೂ ನಾವು ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಇದೀವಿ. ಅವ್ರ ಮಕ್ಕಳು ಕೂಡ ಮಾತಾಡ್ತಾರೆ ಇದರಲ್ಲಿ. We stand on the threshold of transformative event that seeks to bring together visionaries, leaders and change makers to address some of the most pressing challenges facing our region and the world at large. ಸೊ ಈಗ ಕನ್ನಡದಲ್ಲೂ ಸಹ ನಾನು ಇದನ್ನ ಅನುವಾದನ ಮಾಡ್ತೇನೆ. ಈಗ ನಾನು ಇಂಗ್ಲಿಷ್ ನಲ್ಲಿ ಇದನ್ನ ಬ್ರೀಫ್ ನಾವು ಮತ್ತು ನಮ್ಮ ಡಿಜಿ ಅವರು ಸೇರಿ ಎರಡನ್ನೂ ಬ್ರೀಫ್ ಮಾಡ್ತಾ ಇದ್ದೀವಿ. ಇದು ಅತ್ಯಂತ ಹೆಮ್ಮೆಯ ಹಾಗೂ ಉತ್ಸಾಹದಿಂದ ದಕ್ಷಿಣ ಏಷ್ಯಾ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನ ಪ್ರೀವೆಂಟ್ ಪ್ರೆಸ್ ಕಾನ್ಫರೆನ್ಸ್ಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಾವು ತಲೆಹರಿದುಕೊಳ್ಳಲು ಹೋಗುತ್ತಿರುವ ಈ ಮಹತ್ವದ ಕಾರ್ಯಕ್ರಮವು ನಾವೆಲ್ಲರೂ ಒಟ್ಟಾಗಿ ನಮ್ಮ ಪ್ರಾದೇಶಿಕ ಹಾಗೂ ಜಾಗತಿಕ ಸವಾಲುಗಳನ್ನು ಎದುರಿಸಲು ಚಿಂತನೆ ನಡೆಸಲು ಹಾಗೂ ಪರಿವರ್ತನಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಳಲು ಒತ್ತಾಯಿಸುತ್ತಿದ್ದೆವು. ರೋಟರಿ ಸುಮಾರು 110 ವರ್ಷಗಳಿಗೂ ಮಿಗಿಲಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂಥ ಒಂದು ಸಂಸ್ಥೆ. ಎಲ್ಲ ದೇಶದಲ್ಲೂ ರೋಟರಿಗೆ ಅದರದೇ ಆದಂಥ ಒಂದು ಸ್ಥಾನ ಇದೆ.
ಯುನೈಟೆಡ್ ನೇಷನ್ಸಲ್ಲಿ ಒಂದು ದಿನ ರೋಟ್ರಿಗೆ ಅಂತಲೇ ಒಂದು ಸ್ಥಾನವನ್ನು ನೀಡ್ತಾರೆ. ಅಂಥ ಒಂದು ಬೃಹತ್ ಸಂಸ್ಥೆಯಲ್ಲಿ ರೋಟ್ರಿ 3192 ಅಂತ ಹೇಳಿ ಸೌತ್ ನಮ್ಮ ಏಷ್ಯಾದ ಸಂಬಂಧಪಟ್ಟ ಹಾಗೆ ಎಲ್ಲಿ ಶಾಂತಿ ಮತ್ತು ಎನ್ವೈರ್ನ್ಮೆಂಟ್ ಎರಡೂ ಒಳ್ಳೆಯದಿರಬೇಕು, ಆ ಒಂದು ಸುಭದ್ರತೆ ಇರಲಿ ಅನ್ನೋ ದೃಷ್ಟಿಯಿಂದ ಈ ಕಾನ್ಫರೆನ್ಸ್ನ ನಾವು ಈ ಮುಂದಿನ ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನ ಜಗಜೀವನ್ ರಾಮ್ ಆಡಿಟೋರಿಯಂನಲ್ಲಿ ಸಾದರಪಡಿಸ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಅಷ್ಟೇ, ಇವತ್ತು ಮುಖ್ಯವಾಗಿ ಬೇಕಾಗಿರೋದು ಶಾಂತಿ ಎಲ್ಲಿಯೂ ಸಿಗೋದಿಲ್ಲ, ನಮ್ಮಲ್ಲೇ ಸಿಗಬೇಕಾಗುತ್ತೆ. ಅದು ಎಲ್ಲಿಯೂ ಹುಡುಕೋಕ್ಕಾಗಲ್ಲ, ನಮಗೆ ನಾವು ತಂದುಕೊಟ್ರೆ ಮಾತ್ರ ಶಾಂತಿ. ಅದನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಈ ರೋಟ್ರಿ ಕಾನ್ಫರೆನ್ಸನ್ನು ನಾವು ಆರ್ಗನೈಸ್ ಮಾಡ್ತೀವಿ. ಮತ್ತು ಎನ್ವೈರ್ನ್ಮೆಂಟ್ ಇವತ್ತು ದಿವಸ ಹೊಟ್ಟೆ ಉರಿತದೆ, ಎಷ್ಟೋ ಕಾಡುಗಳು ಸುಟ್ಟೋಗ್ತಾ ಇದೆ, ನಮ್ಮ ಸ್ಟೇಟಲ್ಲಿ ಎಷ್ಟೋ ಕಾಡುಗಳು ಸುಟ್ಟಿದೆ. ಸೊ ಎನ್ವೈರ್ನ್ಮೆಂಟ್ ಒಂದು ಒಳ್ಳೇದಿಲ್ಲ ಅಂದರೆ ಉತ್ತಮವಾದಂಥ ಗಾಳಿ ಬರಲಿಕ್ಕೆ ಸಾಧ್ಯ ಇಲ್ಲ, ಉತ್ತಮವಾದಂಥ ಪರಿಸ್ಥಿತಿ ಗ್ರೀನರಿ ಬರಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಆರೋಗ್ಯ ಹಾಳಾಗ್ತದೆ. ಸೊ ಇವೆರಡು ಮೇಯ್ನ್ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡ್ತಾಯಿದ್ವಿ. ಸುಮಾರು 6-7 ದೇಶಗಳಿಂದ ವಿವಿಧ ರೀತಿಯಲ್ಲಿ ಒಂದೊಂದು ಅದರ ಬಗ್ಗೆ ಸಂವಾದಗಳು ನಡೆದು ಏನೆಲ್ಲ ಮುಂದಿನ ಜನಾಂಗಕ್ಕೆ ಕೊಡ್ಬೋದು. ಯಾಕಂದರೆ ನಮ್ಮೆಲ್ಲ ಕರ್ತವ್ಯ ಅದು. ನಮಗೆ ಪುಣ್ಯಾತ್ಮರು ಯಾವುದೋ ಕಾಲದಲ್ಲಿ ಕೊಟ್ಟದ್ದು 100 ವರ್ಷ ಆದರೂ ಇವತ್ತು ದಿವಸ ಮರ ಉಳಿಸ್ಕೊಂಡಿದ್ದೀವಿ. ಆದರೆ ಗೌತಮ ಬುದ್ಧ ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಅವ್ರು ಕೊಟ್ಟ ಶಾಂತಿ ಮಂತ್ರಗಳನ್ನ ಇವತ್ತು ನಾವು ಪಾಲಿಸ್ತಾ ಇದ್ದೀವಿ. ಮುಂದಿನ ಜನ್ರೇಷನ್ಗೆ ನಾವೇನು ಕೊಡಬೇಕು ರೋಟ್ರಿಯಿಂದ, ಅದನ್ನು ಆಲೋಚನೆ ಮಾಡಿ ರೋಟ್ರಿ ಒಂದು ಆರ್ಗನೈಸೇಷನ್ನು ಈ ಶಾಂತಿ ಮತ್ತು ಎನ್ವೈರ್ನ್ಮೆಂಟ್ ಇದು ಒಳ್ಳೆಯದಿಲ್ಲ ಅನ್ನೋ ದೃಷ್ಟಿಯಿಂದ ಈ ಸೇವೆಯನ್ನು ನಾವು ಮಾಡೋದಕ್ಕೋಸ್ಕರ ಈ ಕಾನ್ಫರೆನ್ಸ್ನ ನಾವು ಸಮ್ಮೇಳನವನ್ನು ಆರ್ಗನೈಸ್ ಮಾಡ್ತಾಯಿದ್ವಿ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಜನಕ್ಕೆ ಈ ವಿಷಯಗಳನ್ನು ರೋಟ್ರಿಯವ್ರ ಮೂಲಕ ನಡೀತಾ ಇರೋದನ್ನು ತಿಳಿಸಬೇಕು ಅಂಥೇಳಿ ಈ ಶಾಂತಿಯ ಮಂತ್ರ ಮತ್ತು ಪರಿಸರದ ಮಂತ್ರ ಇವೆರಡನ್ನೂ ಕೂಡ ಒಟ್ಟಾಗಿ ಫೇಸಸ್ ಆಫ್ ದ ಕಾಯಿನ್ ಇದೆ. ಎಲ್ಲಿ ಪರಿಸರ ಚೆನ್ನಾಗಿರುತ್ತೆ ಅಲ್ಲಿ ಶಾಂತಿ ಚೆನ್ನಾಗಿರುತ್ತೆ. ಅದು ಮನೆ ಇರ್ಬೋದು, ದೇಶ ಇರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ಸೊ ಎರಡೂ ಕಾನ್ಸೆಪ್ಟನ್ನ ಲಿಂಕ್ ಮಾಡಿ ಶಾಂತಿ ಮತ್ತು ಪರಿಸರ ಇವೆರಡನ್ನೂ ಲಿಂಕ್ ಮಾಡಿ ಮಾಡ್ತಾ ಇರೋ ಕಾನ್ಫರೆನ್ಸ್ಗೆ ತಾವೆಲ್ಲ ಬಂದು ಇದನ್ನು ಹೆಚ್ಚು ಜನಕ್ಕೆ ಉಪಯೋಗ ಆಗುವಂಥ ಕೆಲಸಗಳು ತಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ನಾವು ಯಾವುದೇ ಮಾಧ್ಯಮದಲ್ಲಿ ನೋಡಲಿ, ಪ್ರೆಸ್ ಮೀಡಿಯಾ ನೋಡಲಿ, ಏನೇ ನೋಡಿದ್ರೂ ಕೂಡ ಓದಬೇಕಾದ್ರೆ, ನೋಡಬೇಕಾದ್ರೆ, ಮಕ್ಕಳ ಜೊತೆ ಕೂತ್ಕೊಂಡು ಕೇಳಬೇಕಾದ್ರೆ ಕಷ್ಟ ಆಗಿರುವಂಥ ಸಿಚುಯೇಷನ್ಸ್ಗಳನ್ನೇ ನೋಡ್ತಾ ಇದ್ದೀವಿ ನಾವು ದಿನನಿತ್ಯ. ಆದರೆ ಇಂಥ ಒಂದು ವಿಷಯಗಳನ್ನು ನಮ್ಮ ಕರ್ತವ್ಯ ಒಂದು ರೋಟ್ರಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿ ಇಡೀ ಜನಗಳಿಗೆ ಈ ವಿಷಯನ ತಲುಪಿಸಿ ಅಂತ ನಿಮ್ಮ ಮೂಲಕ ಇಡೀ ರೋಟ್ರಿ ಮೂಲಕ ನಿಮ್ಮನ್ನು ನಾವೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ, ಭಾಗವಹಿಸಿ, ಹೆಚ್ಚಿನ ಪ್ರಚಾರ ಕೊಡಿ. ಹೆಚ್ಚಿನ ಜನಕ್ಕೆ ರೋಟ್ರಿ ಹೇಗೆ ಅದ್ರ ಜೊತೆ ನೀವು ಕೈ ಜೋಡಿಸಿ ರೋಟ್ರಿ ಹೇಗೆ ಎಲ್ಲರಿಗೂ ರೀಚ್ ಆಗಬೇಕು ಅಂತ ಒಂದು ನಿಸ್ವಾರ್ಥ ಸೇವೆಯಿಂದ ಮಾಡ್ತಾ ಇದ್ದಾರೆ. ಅದೇ ಕೆಲಸವನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ನಿಮ್ಮ ಮೂಲಕ ನಾವು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.